ನಮಸ್ಕಾರ ಸ್ನೇಹಿತರೆ, ನಾವು ನೋಡಬಹುದು ನಿನ್ನೆ ಬಂದಿರತಕ್ಕಂತಹ ಅಪ್ಡೇಟ್ ಪ್ರಕಾರ ಏನಪ್ಪಾ ಅಂದ್ರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಪ್ಡೇಟ್ ಏನಪ್ಪಾ ಅನ್ನೋದಾದ್ರೆ ಈ ಪ್ರೌಢಶಾಲೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಹೊಸ ನಿಯಮಗಳನ್ನು ಬಿಟ್ಟಿದೆ. ಅಂದ್ರೆ ನ್ಯೂ ಸಿ ಅಂಡ್ ರೂಲ್ಸ್ ಬಗ್ಗೆ ಬಿಟ್ಟಿದೆ. ಅಂದ್ರೆ ಅದ್ರ ಬಗ್ಗೆ ಏನ್ ನಾವು ಪರೀಕ್ಷೆ ಬರೀತಿರೋ, ಏನ್ ಕ್ವಾಲಿಫಿಕೇಶನ್ ಏನು ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ವೇಟೇಜ್ ಲಿಸ್ಟ್ ಮೇಲೆ ಅವರು ಎಷ್ಟು ಪರ್ಸೆಂಟೇಜ್ ತಗೊಂತಾರೆ ಅನ್ನೋದ್ರ ಬಗ್ಗೆ ಅವರು ನಿನ್ನೆ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ. ಅಂದ್ರೆ ನ್ಯೂ ಸಿ ಅಂಡ್ ರೂಲ್ಸ್ ಆಫ್ HSTR ಎಕ್ಸಾಮ್ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಬನ್ನಿ, ಪ್ರಮುಖವಾಗಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಪ್ರಮುಖವಾಗಿ HSTR ನ್ಯೂ ಸಿ ಅಂಡ್ ರೂಲ್ಸ್ ಏನಪ್ಪಾ ಅನ್ನೋದಾದ್ರೆ ಪ್ರಮುಖವಾಗಿ ನಾನು ಹೇಳ್ತಾ ಹೋಗ್ತೀನಿ ನ್ಯೂ ವೇಟೇಜ್ ಲಿಸ್ಟ್ ನಾನು ಹೇಳ್ತಾ ಹೋಗಿದ್ದೀನಿ. ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ ಮೇನ್ CET-ಗೆ ಅನ್ನೋದಾದ್ರೆ ಈಗ ಪೇಪರ್ 1 ಪೇಪರ್ 2 ಅಂತ ಇರುತ್ತಲ್ಲ, ಇವೆರಡೂ ಪೇಪರ್ 200 ಮಾರ್ಕ್ಸ್ ಇರುತ್ತೆ. MCQ ಆಧಾರಿತವಾಗಿರ್ತಕ್ಕಂಥ ಏನ್ ನಿಮ್ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾರೋ ಅದಕ್ಕೆ ನೀವು ಎಷ್ಟು ಮಾರ್ಕ್ಸ್ ತಗೊಂತೀರೋ 200 ಅಂಕಗಳಿಗೆ ಅದನ್ನ ಏನ್ ಮಾಡಿದ್ರಪ್ಪ 90% ಅಂತ ನಾನು ಹೇಳ್ತಾ ಹೋಗಿದ್ದೆ. ಸೊ ಅಲ್ಲಿ ಏನಾಗಿದೆ 5% ಕಡಿಮೆ ಮಾಡಿದ್ದೇನೆ. ಅದೇನ್ ಮಾಡಿದ್ದೇನೆ, ನಾವು ಡಿಗ್ರಿಗೆ 8% ಅಂತ ಹೇಳಿದ್ದೆ, ಅದನ್ನ 13% ಮಾಡಿದ್ದಾರೆ ಅಷ್ಟೇ. ಏನ್ ಬಿಗ್ ಆಗಿರ್ತಕ್ಕಂಥ ವ್ಯತ್ಯಾಸ ಏನಲ್ಲ. ಅಲ್ಲಿ 5% ಮಾಡಿದ್ದೇನೆ, ಕಡಿಮೆ ಮಾಡಿದ್ದೇನೆ ಅಷ್ಟೇ. 85 ಅಂತ ಮಾಡಿದ್ದೇನೆ. ಅಂದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಏನಪ್ಪಾ ಅಂದ್ರೆ CET ಯಾವ್ದಪ್ಪ ಅನ್ನೋದಾದ್ರೆ HSTR ಎಕ್ಸಾಮ್. ಈ CET ಏನ್ ಪೇಪರ್ 1 ಪೇಪರ್ 2 ಬರೀತಿರಲ್ಲ, ಇದನ್ನ ಏನಪ್ಪಾ ಅಂದ್ರೆ ಇದಕ್ಕೆ ಕನ್ಸಿಡರ್ ಮಾಡ್ತಾರೆ 85%. ನೀವ್ ಎಷ್ಟು ಮಾರ್ಕ್ಸ್ ಅಂತೀರೋ ಅದಕ್ಕೆ 85% ಅವರು ಲೆಕ್ಕವನ್ನ ಹಾಕಿ ನಿಮ್ಮ ಪರ್ಸೆಂಟೇಜ್ ಮಾಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋದಾದ್ರೆ ಡಿಗ್ರಿಗೆ ಎಷ್ಟು ತಗೊಂತಾರೆ ವೇಟೇಜ್ ಅನ್ನೋದಾದ್ರೆ 13% ತಗೊಂತಾರೆ. ನಾನು 8% ಅಂತ ಹೇಳಿದ್ದೆ, ಅವರು ಈಗ 13% ಮಾಡಿದ್ದಾರೆ. 13% ಅನ್ನೋದಾದ್ರೆ ನಿಮ್ಮ ಪದವಿ ಅಂಕಗಳನ್ನ ಏನ್ ಪಡೆದಿದ್ರು ಅಷ್ಟು ಅದಕ್ಕೆ ನೀವು 13% ಆಗಿರ್ತಕ್ಕಂಥ ಲೆಕ್ಕವನ್ನು ಹಾಕಿದ್ರೆ ನಿಮ್ಗೆ ಆಲ್ರೆಡಿ ಮಾರ್ಕ್ಸ್ ಬರ್ತದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬರೋದಾದ್ರೆ B.Ed-ಗೆ 2%. ನೀವೇನ್ B.Ed ಮಾಡಿದ್ರು ಪ್ರತಿಯೊಬ್ಬರು ಏನು ಸ್ಪರ್ಧಾ HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಏನ್ ಬರೀತಿರೋ ಎಲ್ಲಾ ಸ್ನೇಹಿತರು ಅವ್ರಿಗೆ 2% ಮಾಡ್ಬೇಕು. ನೀವು ಎಷ್ಟು ತಗೊಂತೀರೋ ಅದಕ್ಕೆ 2% ಮಾಡಿ, ಅದಕ್ಕೆ ನಿಮ್ಮ ಪರ್ಸೆಂಟೇಜ್ ಬರ್ತೈತೆ. ನೋಡ್ಬೋದು ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥದ್ದು ನಿಮ್ಮ ಆಲ್ರೆಡಿ ನಿಮ್ಮ ಜೇಬ್ನಲ್ಲಿ ಯಾವ ಮಾರ್ಕ್ಸ್ ಅದಪ್ಪ ಅನ್ನೋದಾದ್ರೆ ಡಿಗ್ರಿ ಮತ್ತು B.Ed ಇವೆರಡು ನಿಮ್ಗೆ ಆಲ್ರೆಡಿ ಪರ್ಸೆಂಟೇಜ್ ಇದೆ. ಅವ್ನ ಲೆಕ್ಕವನ್ನ ಹಾಕೊಳ್ರಿ, ಅವ್ನ ಸೈಡ್ ಇಟ್ಕೊಳ್ಳಿ, ಲೆಕ್ಕವನ್ನ ಹಾಕಿಟ್ಕೊಂಡು ಮೇನ್ ಉಳಿದಿರ್ತಕ್ಕಂಥದ್ದು ಏನಪ್ಪ ಅನ್ನೋದಾದ್ರೆ ಮೇನ್ CET ಅಷ್ಟೇ. ನೀವು ಅಪ್ಲಿಕೇಶನ್ ಹಾಕಿ ಏನ್ ಅವರು ನೋಟಿಫಿಕೇಶನ್ ಕರೆದು ಅಪ್ಲಿಕೇಶನ್ ಹಾಕಿ ನೀವು ಎಕ್ಸಾಮ್ ಬರೀತಿರಲ್ಲ, ಈ 85% ನೀವು ಹೋರಾಟ ಮಾಡ್ಬೇಕು ಅಷ್ಟೇ ಈಗಿರೋದು. ಹಾಗಾಗಿ ನೆಕ್ಸ್ಟ್ ಬರೋದಾದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಬಹಳ ಕೇಳಿದ್ರು. ಇದಕ್ಕೆ PG ಆಗ್ಬೇಕಾ? ನಾನು ಅವಾಗಿಂದನೂ ಉತ್ತರ ಕೊಡ್ತಾ ಹೋಗಿದ್ದೀನಿ. ಯಾವುದೇ ರೀತಿಯಾಗಿರ್ತಕ್ಕಂತಹ PG ಇರುವುದಿಲ್ಲ. ಸೊ PG ಕೇಳ್ತಾರೆ HSTR ಎಕ್ಸಾಮ್ಗೆ, ಕೇಳಲ್ಲ ಅಂತ ನಾನು ಹೇಳ್ತಾ ಹೋಗಿದ್ದೀನಿ. ಅದೇ ರೀತಿಯಾಗಿರ್ತಕ್ಕಂಥ ನೀವು ಸಿ ಅಂಡ್ ರೂಲ್ಸ್ ಅಲ್ಲಿ ಬಿಟ್ಟಿದ್ದಾರೆ ನೋ PG ಅಂದ್ರೆ ನೀವು ಪೋಸ್ಟ್ ಗ್ರಾಜುಯೇಟ್ ಪಡ್ಕೊಳ್ಳೇಬೇಕು ಅನ್ನೋರು ಇದ್ರಲ್ಲ, ಸೊ ಇಲ್ಲ, ಅದಕ್ಕೆ ನೋ PG ಫಾರ್ HSTR ಎಕ್ಸಾಮ್ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋ TET. ಸರ್ ನಾನು TET ಪಾಸ್ ಆಗಿಲ್ಲ, B.Ed ಕಂಪ್ಲೀಟ್ ಆಗಿದೆ, ನಾನು ಶಿಕ್ಷಕರ ನೇಮಕಾತಿ ಬರೀಬಹುದಾ ಅನ್ನೋರು ಕೇಳಿದ್ರು. ಅಂದ್ರೆ ಸುಮಾರು 1 ವರ್ಷದಿಂದನೇ ಕೇಳಿದ್ರು. ನಾನು 1 ವರ್ಷದಿಂದನೇ ವಿಡಿಯೋ ಮಾಡ್ತಾ ಹೋಗಿದ್ದೀನಿ. ಯಾವುದೇ TET ಇರೋಲ್ಲ, ನೀವು ಸೀದಾ ಡೈರೆಕ್ಟ್ ಎಕ್ಸಾಮ್ ಬರೀಬಹುದು. B.Ed ಏನ್ ಕಂಪ್ಲೀಟ್ ಆಗಿದ್ರು ಅಷ್ಟು ಬರೀಬಹುದು ಅಂತಾನೆ ನಾನು 1 ವರ್ಷದಿಂದನೇ ನಾನೇನ್ ಮಾಡಿದ್ದೀನಿ ಇದ್ರ ಬಗ್ಗೆ ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಅದೇ ರೀತಿ ಇರ್ತಕ್ಕಂಥ ನೋ PG ನೋ TET ಯಾವುದೇ ಕ್ವಾಲಿಫಿಕೇಶನ್ ಇರುವುದಿಲ್ಲ. ಏನು ಇದು ಹೈಸ್ಕೂಲ್ ಟೀಚರ್ಗೆ ಅಷ್ಟೇ, GPT ಅಲ್ಲ, PSTR ಗೆಲ್ಲ. ಇದು ನೀವು ಸಿ ಅಂಡ್ ರೂಲ್ಸ್ ಫಾರ್ HSTR ಎಕ್ಸಾಮ್ ಅಷ್ಟೇ ಅಂತ ಹೇಳ್ಬೋದು. ಹಾಗಾಗಿ ನಿಮ್ಗೆ ಈಗ ಒಂದು ಏನಪ್ಪಾ ಅಂದ್ರೆ ಮೆಥಡ್ ಬಂತು. ಈಗೇನ್ ಕಂಟಿನ್ಯೂ ಸ್ಟಡಿ ಮಾಡಿ, ಈಗ ನಿಮ್ಗೆ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆಗಿಬಿಟ್ಟಿದ್ದಾರೆ ಅವರು. ನಾವು ಇದೇ ರೀತಿ ಇರ್ತಕ್ಕಂತಹ ನಾವು ನ್ಯೂ ವೇಟೇಜ್ ಕ್ವಾಲಿಫಿಕೇಶನ್ ಮತ್ತು ವೇಟೇಜ್ ಲಿಸ್ಟ್ ಅನ್ನು ಮೆರಿಟ್ ಅನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಹಾಗಾಗಿ ಇದು ಏನ್ B.Ed BS ಹಚ್ಚಿದ್ರು ಅವರಷ್ಟಿಗೂ ಇದೇ ರೀತಿಯಾಗಿರ್ತಕ್ಕಂತಹ ಏನಪ್ಪ ಅಂದ್ರೆ ಮೆಥಡ್ ನಲ್ಲಿ ಅವರು ಸೆಲೆಕ್ಷನ್ ಮಾಡ್ಕೊಂತಾರೆ. ಮತ್ತೆ ಇನ್ನೊಂದು ಪ್ರಮುಖವಾಗಿ ದೈಹಿಕ ಶಿಕ್ಷಕರನ್ನು ಕೂಡ ಇದೇ ಪರ್ಸೆಂಟೇಜ್ ಆಧಾರಿತವಾಗಿ ಅವರು ನೇಮಕವನ್ನು ಮಾಡ್ಕೊಳ್ತಾರೆ. ಯಾವುದೇ PG ಇಲ್ಲ, TET ಇಲ್ಲ, ಓನ್ಲಿ ನೀವು ಪದವಿ ಪಡೆದು ಏನ್ BP.Ed ಮಾಡಿದ್ರು ಅವನ್ನೆಲ್ಲರೂ ಏನಪ್ಪ ಅಂದ್ರೆ ಗ್ರೇಡ್ 1 ಗ್ರೇಡ್ 2 ಆಗಿರ್ತಕ್ಕಂತಹ ದೈಹಿಕ ಶಿಕ್ಷಕರು ಇದೆ. ಅದಕ್ಕಾಗಿ ಅದಕ್ಕೆ ನ್ಯೂ ಅಂಡ್ ಸಿ ಅಂಡ್ ರೂಲ್ಸ್ ಏನೋದ್ರೆ CET 85%, ಡಿಗ್ರಿ 13%, B.Ed 2% ಆಧಾರಿತವಾಗಿ. ಅಂದ್ರೆ ನಿಮ್ B.Ed ಬದಲಿ ಅಲ್ಲಿ ಏನ್ BP.Ed ಮಾಡಿದ್ರು ಅವ್ರಿಗೆ 2% ಆಗಿರ್ತಕ್ಕಂಥದ್ದು. ದೈಹಿಕ ಶಿಕ್ಷಕರ ನೇಮಕಾತಿ ಏನ್ ವಿಶೇಷ ಕೋರ್ಸ್ ಇದೆಯೋ ಅಲ್ಲಿ 2% ಅಷ್ಟು ತಗೊಂತಾರೆ. ಅದೇನ್ ಕಂಪ್ಲೀಟ್ ಆಗಿ ಅವರು ನೀವು ಏನ್ ಕಂಪ್ಲೀಟ್ ಮಾಡಿದ್ರು ಕೋರ್ಸ್ಗಳನ್ನು ಈಗ ಏನೇನ್ ಎಲಿಜಿಬಲ್ ಅನ್ನೋ ಲಿಸ್ಟ್ ಬಿಟ್ಟಿದ್ದಾರೆ. ಸೊ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಅದು ವಿವರಣೆ ಆಗಿದೆ. ಮಿನಿಮಮ್ ನಾವು ಡಿಗ್ರಿ ಎಷ್ಟು ಪರ್ಸೆಂಟೇಜ್ ಪಾಸ್ ಆಗಿರ್ಬೇಕು, ಕಾಸ್ಟ್ ವೈಸ್ ಎಷ್ಟು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ.
ನಾನು ಮುಂದಿನ ತರಗತಿಯಲ್ಲಿ ಅದ್ರ ಬಗ್ಗೆ ನಿಮ್ಗೆ ಬೇಕಾನೋದಾದ್ರೆ ನಾನು ಡೀಟೇಲ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈಗ ಪ್ರಮುಖವಾಗಿ ನಿಮ್ಮ ಏನಪ್ಪಾ ಅಂದ್ರೆ ನಿಮ್ ತಲೆಯಲ್ಲಿತ್ತು ನಮ್ಗೆ PG ಮಾಡಿಲ್ಲ ಅನ್ನೋ ಟೆನ್ಷನ್ ನಲ್ಲಿ ಬಹಳ ಜನ ಸ್ನೇಹಿತರು ಕೇಳಿದ್ರು. ಅದಕ್ಕೆ ನಾನು ಅವಾಗಿದ್ದನೂ ಹೇಳ್ತಾ ಹೋಗಿದ್ದೀನಿ, PG ಕೇಳಲ್ಲ, TET ಕೇಳಲ್ಲ, ಮ್ಯಾಕ್ಸಿಮಮ್ CET ಆಗಿರ್ತಕ್ಕಂತಹ ಕಾನ್ಸಿಡರ್ ಅಂದ್ರೆ 90% ಇದೆ. ಅದೇ ರೀತಿಯಾಗಿರ್ತಕ್ಕಂಥ ಏನ್ 5% ಕಡಿಮೆ ಮಾಡಿದ್ರೆ ಡಿಗ್ರಿ ಅಲ್ಲಿ ಏನಪ್ಪಾ ಅನ್ನೋದಾದ್ರೆ 5% ಇದಕ್ಕೆ ಹಾಕಿದ್ದಾರೆ ಅಷ್ಟೇ. ಉಳಿದು BEd ಸೇಮ್ ಆಗಿದೆ. ನಾನು ಸೇಮ್ ಹೇಳಿದ್ದೆ. ಏನೇನ್ ಇದು ನಾನು ಹೇಳ್ತಾ ಹೋಗಿದ್ದೀನಿ ಅದೇ ರೀತಿಯಾಗಿರ್ತಕ್ಕಂತಹ ಒಂದು C&R ರೂಲ್ಸ್ ಬಂದಿದೆ. ಹಾಗಾಗಿ ಯಾರೇ ಸ್ಟಡಿ ಮಾಡ್ತಿದ್ರು ಎಲ್ಲಾ ಸ್ನೇಹಿತರು ಈಗ ಸ್ವಲ್ಪ ಎಫೆಕ್ಟಿವ್ ಆಗಿ ಮಾಡಿ. ಯಾವುದೇ ಟೈಮ್ ನಲ್ಲಿ ಬಿಡ್ಬೋದು, ನಾಳೆ ರಾತ್ರಿನ ಬಿಡ್ಬೋದು ಅಥವಾ ಬೆಳಗ್ಗೆನ ಬಿಡ್ಬೋದು. ಯಾವ ಟೈಮ್ ನಲ್ಲಿ ಬಿಡ್ತಾರೆ ಅಂತ ಗೊತ್ತಿಲ್ಲ. ಈ C&R ರೂಲ್ಸ್ ನೈಟ್ ಬಿಟ್ರು, ಸ್ಪಾಟ್ ಬಿಟ್ರು. ಹಾಗಾಗಿ ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಟಿಫಿಕೇಶನ್ ಸ್ಪಾಟ್ ಆಗಿ ಮಾಡ್ತಾರೆ. ಈಗೆಲ್ಲ ನೇಮಕಾತಿಗಳು ಪ್ರಾರಂಭ ಆಗ್ತಾ ಹೋಗ್ತವೆ. C&R ರೂಲ್ಸ್ ಬಿಟ್ಟು GPT ಮಾಡ್ತಾರೆ, PSR C&R ರೂಲ್ಸ್ ಬಿಡ್ತಾರೆ, PSR ನೇಮಕವನ್ನು ಮಾಡ್ಕೊಳ್ತಾರೆ. ಅದು ಹಾಗಾಗಿ ಇದಕ್ಕೆ ಏನೇನ್ ನೀವು ಸ್ಟಡಿ ಮಾಡ್ತಿದ್ರು, ನಿಮ್ಮ ಏನೇನ್ ಇನ್ನು ಬಾಕಿ ಉಳಿರ್ತಕ್ಕಂತಹ ಸಿಲೆಬಸ್ ಅನ್ನು ಕಂಪ್ಲೀಟ್ ಆಗಿ ನೀವು ಸ್ಟಡಿ ಮಾಡಿ ಮುಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಏನಾದ್ರೂ ಅಪ್ಲಿಕೇಶನ್ ಕಾದ್ರೂ 1 ತಿಂಗಳು ಕೊಡ್ತಾರೆ, 1 ತಿಂಗಳು ಅಷ್ಟೇ ಟೈಮ್ ಇರುತ್ತೆ. ಹಾಗಾಗಿ ಓದಿರ್ತಕ್ಕಂಥದ್ದು ಎಲ್ಲಾ ಸಬ್ಜೆಕ್ಟ್ ಗಳನ್ನು ಓದಿ ಅಂತ ಹೇಳಿ ನಾನು ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಪ್ಪ ಅಂದ್ರೆ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಹಾಗಾಗಿ ನೀವು ಪ್ರಮುಖವಾಗಿ ಇನ್ನೊಂದು ವಿಚಾರ ಏನಂದ್ರೆ, ಈಗ ಹಲವಾರು ರೀತಿಯಾಗಿರ್ತಕ್ಕಂಥ ಸ್ನೇಹಿತರು PDF ನೋಟ್ಸ್ ಬರ್ತಿದ್ದಾರೆ. ಕೇವಲ 50 ರೂಪೀಸ್ಗೆ ನಾವು ಪೇಪರ್ 1 ಪೇಪರ್ 2 ಸಂಬಂಧಪಟ್ಟಿರ್ತಕ್ಕಂಥ ನಿಮ್ಮ ಸಬ್ಜೆಕ್ಟ್ ಯಾವುದು, PM ಆಗಿರ್ಬೋದು, CBZ ಆಗಿರ್ಬೋದು, ಮತ್ತೆ ಹಿಸ್ಟ್ರಿ ಕನ್ನಡ ಮೆಥಡ್ನವರಿಗೆ ಎಲ್ಲರಿಗೂ ನಾನು PDF ನೋಟ್ಸ್ ಕಳಿಸ್ತಾ ಇದ್ದೀನಿ. ಹಾಗಾಗಿ ಯಾರ್ಯಾರು ಈಗ ಹೊಸದಾಗಿ ನೋಡ್ತಿದ್ರು ಅವರೆಲ್ಲರೂ ತೆಗೆದುಕೊಳ್ಳಿ, ಉಪಯೋಗವಾಗಿರ್ತಕ್ಕಂಥದ್ದು. ಕೇವಲ 50 ರೂಪೀಸ್ಗೆ ನೋಟ್ಸ್ ಯಾರು ಕೊಡಲ್ಲ, ನಾವು ಕೊಡ್ತಿದ್ದೀವಿ. ಹಾಗಾಗಿ ಇದನ್ನು ತೆಗೆದುಕೊಂಡು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ, ನೀವೆಲ್ಲರೂ ಏನಪ್ಪಾ ಅಂದ್ರೆ HSTR ಎಕ್ಸಾಮ್ ಪಾಸ್ ಆಗಿ ಹಾರ್ಡ್ ವರ್ಕ್ ಯಾರು ಮಾಡ್ತಿದ್ರು ದಯಮಾಡಿ ನೀವು ಪಾಸ್ ಮಾಡಿ ಒಂದು ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್, ಪ್ರೌಢಶಾಲಾ ಶಿಕ್ಷಕರು ಅಂತ ನೀವು ಪಡೆದುಕೊಳ್ಳಿ ಹುದ್ದೆ ಅಂತ ಹೇಳಿ ನಾನು ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ವಿಚಾರ ಹೇಳ್ತಾ ಹೋಗ್ತೀನಿ ಅಂತ ಹೇಳಿ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.